ಶಿವಮೊಗ್ಗ ನಗರ ಸಮೀಪದ ಊರುಗಡೂರಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವ 437 ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ ಮತ್ತೊಮ್ಮೆ ಮುಂದೂಡಿಕೆಯಾಗಿದ್ದು, ಕಾನೂನು ಸಂಬಂಧಿತ ತೊಡಕುಗಳಿಂದಾಗಿ ಹಂಚಿಕೆ ಕಾರ್ಯಕ್ಕೆ ವಿಳಂಬ ಉಂಟಾಗಿದೆ ಎಂದು ಸೂಡಾ ಅಧ್ಯಕ್ಷ ಎನ್ ಸುಂದರೇಶ್ ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 2024 ಅಕ್ಟೋಬರ್ ತಿಂಗಳಲ್ಲಿ ಊರುಗಡೂರು ನಿವೇಶನಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಕೆಲವೇ ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಪ್ರಕ್ರಿಯೆ ವಿಳಂಬದಿಂದಾಗಿ ಅರ್ಜಿದಾರರಲ್ಲಿ ಅಸಮಾಧಾನ ಉಂಟಾಗಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಭೂಮಿ ಬಿಟ್ಟುಕೊಟ್ಟ ರೈತರು ತಮಗೆ 2 ನಿವೇಶನಗಳನ್ನು ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಈ ಕುರಿತಂತೆ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಕೈಗೊಳ್ಳಬೇಕಿದ್ದು, ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಅರ್ಜಿ ಸಲ್ಲಿಸಿ ಹಣ ಪಾವತಿಸಿರುವ ಗ್ರಾಹಕರ ಹಿತದೃಷ್ಟಿಯಿಂದ ಕೆಲ ಪರ್ಯಾಯ ಮಾರ್ಗಗಳನ್ನು ಪರಿಶೀಲಿಸಲಾಗುತ್ತಿದ್ದು, ಸೀನಿಯಾರಿಟಿ ಕಾಪಾಡುವ ಉದ್ದೇಶದಿಂದ ನಿವೇಶನಕ್ಕಾಗಿ ಪಾವತಿಸಿದ ಮೊತ್ತದಲ್ಲಿ ಅಲ್ಪ ಪ್ರಮಾಣದ ಹಣವನ್ನು ಉಳಿಸಿಕೊಂಡು ಉಳಿದ ಹಣವನ್ನು ಅರ್ಜಿದಾರರಿಗೆ ಹಿಂದಿರುಗಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಊರುಗಡೂರಿನಲ್ಲಿ ನಾವೀಗೆಲ್ಲ ಅರ್ಜಿ ಕರೆದು ಸೈಟ್ ಹಂಚಕ್ಕೆ ರೆಡಿ ಆಗಿದ್ದೀವಿ. ಆ ರೈತರುಗಳಿಗೆ ಹಿಂದೆ ಏನು 2 ಸೈಟ್ ಕೊಡ್ತೀನಿ ಅಂತ ಹೇಳಿದ್ರಂತ, ಅವ್ರು ಅಕ್ವೈರ್ ಮಾಡಿದಾಗ ಅವ್ರುಗಳು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ ಈಗ ಅದನ್ನು ಮತ್ತೆ ಎಗೇನ್ ನಾವು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಚರ್ಚೆ ಮಾಡಿದ್ದೀವಿ. ಆಮೇಲೆ ಈವನ್ ಅದರ ಚನ್ನಬಸಪ್ಪನವರು ಎಲ್ಲರೂ ಕೂಡ ಅಸೆಂಬ್ಲಿಲೂ ಆ ವಿಷಯ ಎತ್ತಿದ್ದಾರೆ. ಯಾಕೆಂತಂದರೆ 2 ಸೈಟ್ ಕೊಡ್ತೀವಿ ಅಂದಿದ್ರಲ್ಲಿ ಕಳೆದ ಬಾರಿ ಯಡಿಯೂರಪ್ಪನವ್ರು ಇರಬೇಕಾದ್ರೆ ಜ್ಯೋತಿ ಪ್ರಕಾಶ್ ಇರಬೇಕಾದ್ರೆ ಅದನ್ನು ಕಳಿಸ್ಕೊಟ್ಟಿದ್ರು. ಬಟ್ ಅದು ಆಗಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಏನು ಕಳಿಸಿದ್ದಾರೆ ಅಂದರೆ, ಅವ್ರಿಗೆ ನೀವು ಸೈಟ್ನ ಪಬ್ಲಿಕ್ಕಿಗೆ ಏನು SR ರೇಟಲ್ಲಿ ಕೊಡ್ತಿರಲ್ಲ ಆ ರೇಟ್ ತೊಗೊಂಡು 1 ಸೈಟ್ ಕೊಡಿ ಅಂತೇಳಿ ಹಾಕಿದ್ದಾರೆ. ಅದಕ್ಕೆ ಅವ್ರು ಯಾರೂ ಒಪ್ತಾ ಇಲ್ಲ. ಅದು ಸೈಟ್ ಹಂಚೋಕ್ಕೆ ರೆಡಿ ಇದೆ. ಬಟ್ ಅವ್ರಿಗೆ 2 ಸೈಟ್ ಲೆಕ್ಕದಲ್ಲಿ ನಾವು ಸುಮ್ಮನೆ ಡಿಸೈಡ್ ಆಗತ್ತಂಗೆ ಇರಲಿ ಅಂತ ತೆಗೆದಿಟ್ಟಿದ್ದು. ಬಟ್ ಅವರಿಗೆಲ್ಲ ನೀವು ಸೈಟ್ ಹಂಚಕ್ಕೆ ಹೊರಟಿದ್ದೀರ, ನಮ್ದು ಫಸ್ಟ್ ತೀರ್ಮಾನ ಮಾಡಿ ಅಂದಿದ್ದಾರೆ. ಅದನ್ನು ಈಗಾಗಲೇ ಎಲ್ಲ ನಮ್ಮ ಜನಪ್ರಿಯ ಅರುಣ್ ಅವರು, ಚನ್ನಬಸಪ್ಪನವರು, ಬಲ್ಕೇಶ್ ಖಾನ್ರು ಎಲ್ಲರೂ ಕೂಡ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಅದೊಂದು ಕ್ಯಾಬಿನೆಟಿಗೆ ಬಂದು ಅದು ಏನಾಗುತ್ತೆ ನೋಡ್ಬೇಕು. ಅದಾದ ಕೂಡಲೇ ನಮ್ಮದಂತೂ ಸೀನಿಯಾರಿಟಿ ಇದು ಎಲ್ಲ ನಾವು ಎಲ್ಲದೂ ರೆಡಿಯಾಗಿದೆ. ಅಂದರೆ ಅಪ್ಲಿಕೇಶನ್ ಸಾರ್ಟ್ ಔಟ್ ಮಾಡಿ ಇಟ್ಟಿದ್ದೀವಿ. ಅದಲ್ಲದೆ ಮತ್ತೆ ಸೆಕ್ರೆಟ್ರಿಯೇಟ್ನಲ್ಲಿ ನೀವು ಸೀನಿಯಾರಿಟಿಗೆ ಒಂದು ಆ್ಯಪ್ ಮಾಡ್ತಾಯಿದ್ದಾರೆ. ಈ ಅಟೆಂಪ್ಟ್ ಬಿಟ್ಟು ಕೊಡೋದು, ಬೇಕಾದರೆ ಕೊಡೋದು ಇತ್ತಲ್ಲ, ಅದಕ್ಕೊಂದು ಆ್ಯಪ್ ಮಾಡ್ತಾರೆ. ಅದರ ಮುಖಾಂತರವಾಗಿ ಸೈಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಆ್ಯಪ್ನಲ್ಲಿ ಯಾರದೇ ಸೀನಿಯಾರಿಟಿ ಇದ್ದರೂ ಕೂಡ ಅದನ್ನು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಟ್ರಾನ್ಸ್ಪರೆಂಟಾಗಿ ಅದನ್ನೆಲ್ಲ ಅವ್ರು ಏನೇನು ಅಪ್ಲಿಕೇಶನ್ ಡೇಟ್ಗಳು ಅಲ್ಲ ಸರಿ ಬಿಡಿ, ಅದರಲ್ಲೇನು ಬೇರೆ. ಮತ್ತು ನಾವು ಭಾಳ ಫಾಸ್ಟಾಗಿ ಅದನ್ನೆಲ್ಲ ರೆಡಿ ಮಾಡೋದು ಸರ್ಕಾರಿ ಮಟ್ಟದಲ್ಲಿ. ಅಂದರೆ ಈಗ ನೋಡ್ರಿ, ಈಗ ಮಿನಿಸ್ಟ್ರು ಚೇಂಜ್ ಆದರು, ಅವ್ರು ಇರೋ ತನಕ ಇದು ಆಗೋದಿಲ್ಲ, ಹಂಗೆ ಹೀಗೆ ಸುಮಾರು ಕಾನೂನು ತೊಡಕುಗಳು ಇದ್ದಾವೆ. ಯಾಕೆಂದರೆ ಯಡಿಯೂರಪ್ಪರ ಕ್ಯಾಬಿನೆಟಲ್ಲಿಟ್ಟು ಯಡಿಯೂರಪ್ಪರಲ್ಲಿ CM ಇರಬೇಕಾದ್ರೆ ಆಗಿಲ್ಲ ಅದು. ಆಮೇಲೆ ಅವ್ರಿಗೆಲ್ಲ ಕಲ್ಪನೆ ಇತ್ತು. ಅವ್ರ ಜ್ಯೋತಿ ಪ್ರಕಾಶ್ ಅಧ್ಯಕ್ಷರಿದ್ದರು, ಎಲ್ಲ ಹೋಗಿ ಎಕ್ಸ್ಪ್ಲೈನ್ ಮಾಡಿದರು. ಬಟ್ ಈಗ ಮತ್ತೀಗ ರೈತರುಗಳು ಅವ್ರು ಕೇಳೋದು 60,000 65,000 ಎಷ್ಟೋ ಎಕರೆಗೆ ಕೊಟ್ಟಿರೋದು. ಅದೀಗ ಅಮ್ಮಮ್ಮ ಅಂದರೆ 60 ಎಕರೆಗೆ ನಿಮಗೊಂದು 70-80 ಲಕ್ಷ ಆಗಿರ್ಬೇಕು ಬಡ್ಡಿ ಎಲ್ಲ ಸೇರಿ. ಅಲ್ಲಿ ಸೈಟ್ನ ಹೊರಗಡೆ ಮಾರ್ಕೆಟ್ ರೇಟು ಭಾಳ ಇದೆ. ಅವ್ರುಗಳು ಅಲ್ಲೆಲ್ಲ ಬಂದು ನಮಗೆ ಅಲ್ಲ ಮಾನವೀಯತೆ ದೃಷ್ಟಿನ ಇಟ್ಕೋಬೇಕಲ್ಲ, ಅವ್ರುಗಳು ನಮಗೆ ಭಾಳ ಕೇಳೋದು, ಇದು ಮಾಡೋದು. ಯಾಕೆಂದರೆ ಅವರು ಒಂದೊಂದು ಎಕರೆಗಳು ಕೊಟ್ಟಿದ್ದಾರೆ. ಅವ್ರ ಜಾಯಿಂಟ್ ಫ್ಯಾಮಿಲಿಗಳು, ಅದಕ್ಕೆ 10-6 ಜನಗಳಿದ್ದಾರೆ. ಏನೇನೋ ಆಗ್ತಾಯಿದೆ. ಅದಕ್ಕೆ ಒಂದು ಅಟ್ಲೀಸ್ಟ್ ತೀರ್ಮಾನ ಆದಮೇಲೆ ಆದರೂ ಹಂಚೋಣ ಅಂತ ನಾವು ಮಾಡಿದ್ದೀವಿ.